ಇನ್ನು ಹೊಸಪೇಟೆಯಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ನಡೆಸಿ 4 ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಣಿಪೇಟ್ನಲ್ಲಿ ಒಂದು ಘಟನೆ ನಡೆದಿರೋದು. ಒಡನಾಡಿ ಸಂಸ್ಥೆ ಹಾಗೂ ಹೊಸಪೇಟೆ ಪೊಲೀಸರ ಜಂಟಿ ದಾಳಿ ಈ ಒಂದು ಸ್ಥಳದ ಮೇಲೆ ಆಗಿರೋದು. ಲಾಡ್ಜ್ನ ನೆಲಮಹಡಿಯಲ್ಲಿ ವೇಶ್ಯಾವಾಟಿಕೆ ನಡೆಸಲಾಗ್ತಾ ಇತ್ತು ಅಂತ ಒಂದು ಮಾಹಿತಿ ಲಭ್ಯವಾದ ಕೂಡಲೇ ಈ ದಾಳಿ ನಡೆದಿದೆ. ಈ ದಾಳಿಯಿಂದಾಗಿ ಕೂಡ್ಲಿಗಿಯ ಓರ್ವ ಮಹಿಳೆ, ಕೋಲ್ಕತ್ತಾದ ಮೂಲದ ಇಬ್ಬರು ಹಾಗೂ ಆಂಧ್ರ ಪ್ರದೇಶ ಮೂಲದ ಓರ್ವನನ್ನ ಹಾಗೂ ಅಂದ್ರೆ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ದಂಧೆ ನಡೆಸ್ತಾ ಇದ್ದ 6ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಣಿಪೇಟ್ನಲ್ಲಿ ಒಂದು ಘಟನೆ ನಡೆದಿರೋದು. ಒಡನಾಡಿ ಸಂಸ್ಥೆ ಹಾಗೂ ಹೊಸಪೇಟೆಯ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅಲ್ಲಿ ಇದ್ದಂಥ 6ಕ್ಕೂ ಹೆಚ್ಚು ಜನರನ್ನ ಇವರು ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನೆಲಮಹಡಿಯಲ್ಲಿ ಅವರನ್ನ ಔಸಿ ಇಡಲಾಗಿತ್ತು. ಅವರೆಲ್ಲ ಔತುಕೊಳ್ತಿದ್ರು. ಆದರೆ ಅಲ್ಲೂ ಕೂಡ ಪೊಲೀಸರು ರೇಡ್ ಮಾಡಿ ಅವರನ್ನ ಈಗ ಅಲ್ಲಿಂದ ಬಿಡುಗಡೆಗೊಳಿಸಿದ್ದಾರೆ. ಹಾಗೂ ಬಲಬದಿಯಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಆಂಧ್ರ ಪ್ರದೇಶ ಮೂಲದ ಓರ್ವ ಮಹಿಳೆ ಸೇರಿ ಕೂಡ್ಲಿಗಿ ಮೂಲದ ಓರ್ವ ಮಹಿಳೆ ಜೊತೆಗೆ ಕೋಲ್ಕತ್ತಾ ಮೂಲದ ಇಬ್ಬರನ್ನು ಕೂಡ ಅಂದರೆ ಇಬ್ಬರು ಮಹಿಳೆಯರನ್ನು ಕೂಡ ಈ ಒಂದು ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು ಲಾಡ್ಜ್ನಲ್ಲಿ. ಅಲ್ಲಿಂದ ಅವರನ್ನ ಬಂಧಮುಕ್ತಗೊಳಿಸಲಾಗಿದೆ. ನೋಡಿ ಯಾವ ರೀತಿ ಲಾಡ್ಜ್ನ ನೆಲಮಹಡಿಯಲ್ಲಿ ಈಗ ನೋಡಿ ಹೊರಗಡೆ ಬರ್ತಾ ಇದ್ದಾರೆ ನೋಡಿ ಯುವತಿಯರು. ಅವರೆಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಂತಹ ಯುವತಿಯರು, ಈ ಒಂದು ದಂಧೆಯಲ್ಲಿ ಸಿಲುಕಿದಂತಹ ಯುವತಿಯರು. ಅವರನ್ನು ನೆಲಮಹಡಿಯಲ್ಲಿ ಬಚ್ಚಿಡಲಾಗಿತ್ತು. ಒಬ್ಬೊಬ್ಬರಾಗಿ ಅವರನ್ನ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಅವರನ್ನ ಅಲ್ಲಿಂದ ರಿಲೀಸ್ ಮಾಡ್ತಿದ್ದಾರೆ. ಸೊ ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ಚಿಕ್ಕದಾಗಿ ಕಿಂಡಿ ರೀತಿ ಅದನ್ನ ಕೊರೆದು ಅದರಿಂದ ಯುವತಿಯರನ್ನ ಹೊರಗಡೆ ಕರ್ಕೊಂಡ್ಬರುವಂತಹ ಕೆಲಸವನ್ನ ಒಡನಾಡಿ ಸಂಸ್ಥೆಯ ಸದಸ್ಯರು ಜೊತೆಗೆ ಹೊಸಪೇಟೆ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಒಂದು ಹೈಟೆಕ್ ವೇಶ್ಯಾವಾಟಿಕೆ ದಂಧೆಯನ್ನ ಹೊಸಪೇಟೆಯ ರಾಣಿಪೇಟ್ನಲ್ಲಿ ಇವರು ಬಸ್ಟ್ ಮಾಡಿರೋದು. ಸೊ ಅವರನ್ನ ವೇಶ್ಯಾವಾಟಿಕೆ ದಂಧೆಯಲ್ಲಿ ಯಾವ ಮಹಿಳೆಯರು ಸಿಕ್ಕಾಕೊಂಡಿದ್ರೋ ಅವರೆಲ್ಲರನ್ನೂ ಕೂಡ ಬಂಧಮುಕ್ತಗೊಳಿಸಿ ಅವರನ್ನು ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಹಾಗೂ ಮತ್ತೊಂದು ಕಡೆ ಈ ಒಂದು ವೇಶ್ಯಾವಾಟಿಕೆ ದಂಧೆಗೆ ಸಂಬಂಧಪಟ್ಟಂಥ ಅಂದರೆ ಇದರಲ್ಲಿ ಭಾಗಿಯಾಗಿದ್ದಂತಹ ಕೋಲ್ಕತ್ತಾದ ಪುರುಷರನ್ನು ಕೂಡ ಬಂಧಿಸಿದ್ದಾರೆ. 6 ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದರೆ ಅವರಿರೋರೆಲ್ಲರೂ ಕೂಡ ಈ ಒಂದು ದಂಧೆ ನಡೆಸ್ತಾ ಇದ್ದಂಥ ಆರೋಪಿಗಳು, ಭಾಗಿಯಾಗಿದ್ದಂಥ ಆರೋಪಿಗಳು. ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಹೊಸಪೇಟೆ ಪೊಲೀಸರು ಮಾಡಿದ್ದಾರೆ. ಹಾಗೂ ಈ ಒಂದು ದಂಧೆ ಬೆಳಕಿಗೆ ಬಂದಿರೋದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಣಿಪೇಟ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.